ನಾರ್ಮಲ್ ಪುಳಿ ಮುಂಚಿ ಎಲ್ಲರೂ ಮಾಡ್ತಾರೆ. ಬಟ್ ಅದರಲ್ಲೂ ಟ್ವಿಸ್ಟ್ ಕೊಟ್ಟು ನಮ್ಮ ಎಕ್ಸ್ಟ್ರಾ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡೋದು ಆರ್ಯಾಹಿ ಫ್ಯಾಮಿಲಿ ನೆಸ್ಟಲ್ಲಿ ಮಾತ್ರ. ಸೊ ಬೂತಾಯಿ ಪುಳಿ ಮುಂಚಿ ರೆಡಿ ಆಗಿದೆ ಹೋಟೆಲ್ ಸ್ಟೈಲಲ್ಲಿ. ಓಕೆ, ಇವಾಗ ನನಗೆ ಗೊತ್ತಿಲ್ಲ, 2 ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿನೂ ಹಾಕಿದ್ದೀನಿ ನಾನು, ನಿಮಗೆ ತೋರಿಸಿದ್ದೀನಿ ನಾನು ಅದನ್ನು. ಸೊ ಹಾಗಾಗಿ ಫ್ಲೇವರ್ ಅಂತೂ ಜೋರಾಗಿ ಹೊಡಿತಾ ಇದೆ. ಸೊ ಇಬ್ಬರು ಗೆಸ್ಟ್ ಬಂದಿದ್ದಾರೆ ತಿನ್ನಲಿಕ್ಕೆ. ನೋಡು, ಮಗಳು ಮಲ್ಗಿ ಆಗಿದೆ. ನೋಡು, ಟೇಸ್ಟ್ ಮಾಡಿ. ಫಸ್ಟ್ ಅವನು ಟೇಸ್ಟ್ ಮಾಡ್ತಾನೆ ಅಂತೆ. ಫಸ್ಟ್ ಕೈ ತುಲ ಹೆಂಚ ಅಂತ ನಾನು. ಹಾಂ, ಅದೇ ನಮ್ಮದ್ರಲ್ಲಿ ಸತ್ತೋದವರಿಗೆ ಇಡ್ಲಿಕ್ಕೆ ಉಂಟು ಸೈಡಲ್ಲಿ, ಸ್ವಲ್ಪ ಅದು ಇಡದಿದ್ರೆ ತಿಂತೀನಿ. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯಾಹಿ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ಅಂದರೆ ಉಡುಪಿ ಮಂಗಳೂರು ಅವರಿಗೆ ಇದು ಆಲ್ರೆಡಿ ಓಲ್ಡ್ ರೆಸಿಪಿನೇ, ಬಟ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ಏನು ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ, ಆಯಿತಾ? ಸೊ ಈಗ ನನಗೆ ಸಿಕ್ಕಿದೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ತರುಬೂತಾಯಿ. ಸೊ ತರುಬೂತಾಯಿ ಅಂತಂದರೆ ತುಂಬಾ ಫೇಮಸ್ ಉಡುಪಿ ಮಂಗಳೂರಲ್ಲಿ. ಸೊ ಬೂತಾಯಿ ಚಿಕ್ಕದು, ಅದರದ್ದು ಮರಿ ಗೊತ್ತಾಯ್ತಾ? ಇದರದ್ದು ರೆಸಿಪಿ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಮಾಡೋವಾಗ ಯಾವಾಗಲೂ ಒಲೆನಲ್ಲಿ ಮಾಡಬೇಕು, ಮತ್ತು ಮಣ್ಣಿನ ಮಡಿಕೆ ಬರುತ್ತಲ್ಲ ಅದರಲ್ಲಿ ಮಾಡಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಇವಾಗ ನನಗೆ ಅದು ಎರಡೂ ಇಲ್ಲ, ಆದರೂ ನಾನು ಮಾಡ್ತೀನಿ. ನನಗೆ ಯಾವ ಥರ ಟೇಸ್ಟಿ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ನಾನು ಮಾಡಿ ನಿಮಗೆ ತೋರಿಸ್ತೀನಿ, ಆಯಿತಾ? ಸೊ ನಾನಿವತ್ತು ಉಡುಪಿ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿಂದ ನಾನೊಂದು 100 ರುಪೀಸ್ ಇದ್ದು ತರುಬೂತಾಯಿ. ಅದು ಇವತ್ತು ಮಾಡಿಡಬೇಕು ಪದಾರ್ಥ, ನಾಳೆ ತಿನ್ನಬೇಕು. ಬೂತಾಯಿ ಪದಾರ್ಥನೇ ಹಾಗೆ, ಬಂಗಡೆ ಪದಾರ್ಥನೇ ಹಾಗೆ, ಇವತ್ತು ಮಾಡಿಟ್ಟು ನಾಳೆ ತಿನ್ನಬೇಕು ಪದಾರ್ಥ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಾಳೆಗೆ ಬೆಳಿಗ್ಗೆಗೆ ಅಂತ ಹೇಳಿ ಇವತ್ತೇ ಮಾಡಿರ್ತೀವಿ ನಾವು. ಮತ್ತು ಇದು ದೋಸೆ ಜೊತೆ, ಇಡ್ಲಿ ಜೊತೆ, ಎಲ್ಲ ತಿಂಡಿಗಳ ಜೊತೆನೂ ಹೊಂದ್ಕೊಳ್ಳುತ್ತೆ ಇದರದ್ದು ಗ್ರೇವಿ, ಆಯಿತಾ? ತುಂಬಾ ಯಮ್ಮಿಯಾಗಿರುತ್ತೆ ತಿನ್ನಲಿಕ್ಕೂ. ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ, ತಡ ಮಾಡೋದು ಬೇಡ, ಬನ್ನಿ ನನ್ನ ಜೊತೆ. ಇದು ಅರ್ಧ ಈರುಳ್ಳಿ, ಒಂದು ತುಂಡು ಶುಂಠಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಒಂದು 3 ಕಾಯಿಮೆಣಸು ಇದೆ. ನಮಗೆ ಸ್ವಲ್ಪ ಖಾರ ಇರಬೇಕು ಇದು ಪದಾರ್ಥ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ, ಹಾಗೆ ಗಮ್ಮನ್ನತ್ತೆ, ಗೊತ್ತಾಯ್ತು? ಅದು ಕುದೀತಾ ಇರಬೇಕಾದ್ರೆ ಹಸಿಮೆಣಸು ಶುಂಠಿ ಎರಡು ಏನು ಬೇಯುತ್ತಲ್ಲ, ಇದು ಟೇಸ್ಟೇ ಬೇರೆ ರೀ. ಇವಾಗ ಮಸಾಲೆ ನೋಡಿದ್ರಲ್ವ ನೀವು ಯಾವ ಥರ ಎಲ್ಲ ಬೇಕು ಅಂತ ಹೇಳಿ. ಸೊ ಈ ಮಸಾಲೆನ ಇವಾಗ ಫಸ್ಟಿಗೆ ನಾವು ಹುರ್ಕೋತೀವಿ. ಎಲ್ಲದನ್ನು ಹುರ್ಕೊಳ್ಳೋದು ಬೇಡ, ಗೊತ್ತಾಯ್ತಾ? ಪುಳಿ ಮುಂಚಿ ಮಾಡುವಾಗ ಯಾವಾಗಲೂ ಹಾಗೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಮೆಂತೆ, ಸಾಸಿವೆ, ಓಂಕಾಳು, ಇದು ಇಷ್ಟನ್ನು ಹುರ್ಕೊಂಡ್ರೆ ಸಾಕು, ಬೇರೆ ಯಾವುದನ್ನು ಹುರ್ಕೊಳ್ಳೋದು ಬೇಡ. ಹಾಗೆ ಮೆಣಸು ಇಷ್ಟನ್ನು ಹುರ್ಕೊಳ್ಳಿ, ಆಯಿತಾ? ಎಣ್ಣೆ ಹಾಕಿನೂ ಹುರ್ಕೊಳ್ಬೋದು, ತೆಂಗಿನ ಎಣ್ಣೆ ಹಾಕೊಳ್ಳೋದಾದರೆ. ಎಣ್ಣೆ ಹಾಕೋದಿಲ್ಲ ಅಂತಂದರೆ ನಾರ್ಮಲ್ ಆಗಿನೂ ಹುರ್ಕೋಬೋದು, ಆಯಿತಾ? ನಾನು ನಿಮಗೀಗ ತೋರಿಸ್ತೀನಿ, ಬನ್ನಿ. ಇವಾಗ ಮೊದಲಿಗೆ ನಾವು ಇದರಲ್ಲಿ ಏನೆಲ್ಲ ತಗೊಂಡಿಟ್ಟಿದ್ದೀವಲ್ವಾ, ಸಾಸಿವೆ, ಹಾಗೆ ಮೆಂತ್ಯ, ಓಂಕಾಳು, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಬಟ್ ನಮ್ಮನೇಲಿ ಯಾವ ಥರ ಮಾಡ್ತೀವಲ್ವ ನಾವು, ನಾನು ಆ ಥರ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ.
ಹಾಗೆ ಕಾಳುಮೆಣಸು ಹಾಕ್ಕೊಳ್ಳಿ ಹುರ್ಕೊಳ್ಳಿಕ್ಕೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಯಿತಾ. ಕಾಳುಮೆಣಸು ಹಾಕ್ಕೊಳ್ಳೋದ್ರಿಂದ ಹುರ್ಕೊಳ್ಳಿಕ್ಕೆ, ಹಸಿ ಹಾಕೋದ್ರಕ್ಕಿಂತನೂ ಕಾಳುಮೆಣಸು ಯಾವತ್ತೂ ಹುರ್ಕೊಂಡು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರ್ತೀನಿ ನಿಮಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ನಿಮಗೆ ಗೊತ್ತಾಗುತ್ತೆ, ಇದು ಮೆಂತ್ಯ ಕಾಳು ಕಲರ್ ಚೇಂಜ್ ಮಾಡುತ್ತೆ. ಯೆಲ್ಲೋಯಿಶ್ ಇದ್ದಿದ್ದು ಬ್ರೌನಿಶ್ ಆಗಿ ಚೇಂಜ್ ಆಗಾಯಿತು ನೋಡಿ. ಬಿಕಾಸ್ ನಾನು ಹೆಂಚು ಬೇಗನೆ ಇಟ್ಟಿದ್ದೆ ಬಾಣಲೆನ ಕಾಯಲಿಕ್ಕೆ. ಸೊ ಅದು ಕಾದಿತ್ತು. ಆ ಮೆಂತ್ಯ ಕಾಳು ಫ್ರೇಗ್ರೆನ್ಸ್ ಇದೆಯಲ್ಲ, ಅದು ತುಂಬಾ ಅದ್ಭುತ ರೀ, ನನಗಂತೂ ತುಂಬಾ ಇಷ್ಟ. ಇದಿವಾಗ ಫ್ರೈ ಆಗಿದೆ. ತುಂಬ ಫಾಸ್ಟ್ ಇಟ್ಕೋಬೇಡಿ ಗ್ಯಾಸನ್ನು, ಸೀರು ಹೋಗುತ್ತೆ. ಅದೇ ಬಾಣಲೆಗೆ ಈ ಮೆಣಸೇನು ಇಟ್ಕೊಂಡಿದ್ದೀರಲ್ವಾ, ಇದಕ್ಕೆ ಇನ್ನು ಗಿಡ್ಡ ಮೆಣಸು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಇದು ಇಂಗ್ರೀಡಿಯೆಂಟನ್ನು ನಿಮಗೆ ನಾನು ಐಟಮಲ್ಲಿ ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ, ಬಟ್ ಇವಾಗ ನೋಡ್ಕೊಳ್ಳಿ. ಇದು ರೌಂಡ್ ಮೆಣಸು ಬರುತ್ತೆ, ಗೊತ್ತಾಯ್ತಾ ನಿಮಗೆ. ನಾವಿಲ್ಲಿ ಗಿಡ್ಡ ಮುಂಚಿ ಅಂತ ಹೇಳ್ತೇವೆ. ಅದನ್ನು ಒಂದು 4 ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕೊಳ್ಳೋದ್ರಿಂದ ಖಾರ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ, ಅದ್ರ ಜೊತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ. ಫಾಸ್ಟ್ ಇಟ್ಕೊಳ್ಬೇಡಿ ಗ್ಯಾಸನ್ನು, ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಮೆಣಸು ಬೇಗ ಸೀದೋಗುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು, ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು. ಬಟ್ ನಾನು ಸ್ವಲ್ಪ ಅಂದರೆ ನನಗೆ ಅದು ಮೆಣಸು ಎಣ್ಣೆ ಆಗುತ್ತೆ. ನಾನು ಪದಾರ್ಥಕ್ಕೆ ಇಡ್ತೀನಲ್ವ ಒಗ್ಗರಣೆ, ಆವಾಗಲೇ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಮತ್ತು ಬೂತಾಯಿ ಅಲ್ವ ಇದು, ಬೂತಾಯಿ ಎಣ್ಣೆ ಬಿಟ್ಕೊಳ್ಳುತ್ತೆ ಆಯಿತಾ. ಸ್ವಲ್ಪ ಅಂದರೆ ಗರಿ ಗರಿ ಆದರೆ ಸಾಕಿದು. ತೋರ್ತಾ ಇದೆಯಲ್ವ ನಿಮಗೆ ಯಾವ ಥರ ಆಗ್ತಾ ಇದೆ ಅಂತ ಹೇಳಿ. ನಿಮಗೆ ಗೊತ್ತಾಗುತ್ತೆ, ಅದರದ್ದು ಅರೋಮ ಬರುತ್ತೆ. ಮೆಣಸು ಹುರಿಯುವಾಗ ಯಾವತ್ತೂ ಹಾಗೆ, ಅಂದರೆ ಅದು ಫ್ರೇಗ್ರೆನ್ಸ್ ಗೊತ್ತಾಗ್ತಾ ಹೋಗ್ತದೆ ನಿಮಗೆ ಫ್ರೈ ಆಗ್ತಾ ಇರುವಾಗ. ಇದು ಒಂದ್ಸತಿ ನೀವು ಮಾಡ್ಕೊಳ್ತೀನಿ. ನಾನು ಯಾವ ಥರ ಹೇಳಿದ್ದೀನಲ್ಲ, ಒಂದೇ ಒಂದು ಕಾಯಿ ಮೆಣಸು ಕಡಿಲಿಕ್ಕೆ ಹಾಕಿ ಅದರದ್ದು ಟೇಸ್ಟ್ ನೋಡಿ, ಫ್ರೇಗ್ರೆನ್ಸ್ ನೋಡಿ ಕುದಿಯುವಾಗ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಹೋಳು ತೆಂಗಿನಕಾಯಿನೂ ಹಾಕೋಬೋದು. ಇದು ನಾನು ಅಂತಂದರೆ ಮೀನು ತುಂಬ ಸಣ್ಣದಿದೆ, ಅದಕ್ಕೋಸ್ಕರ ನಾನು ತೆಂಗಿನಕಾಯಿನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾನು ತೆಂಗಿನಕಾಯಿ ಹಾಕ್ಕೊಳ್ಬೇಕು ಅಂತ ಎಣಿಸಿದ್ದೆ, ಬಟ್ ಅಮ್ಮ ಹೇಳಿದ್ರು ಹಾಕ್ದೇನೆ ಮಾಡ್ಬೋದು, ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿವಾಗ ಆಯಿತು ನೋಡಿ ಈ ಥರ. ಓಕೆ, ಸೊ ಇವಾಗ ಅದು ಮಸಾಲೆನ ಹುರ್ಕೊಂಡಾಯಿತು. ಇಲ್ಲಿ ನೋಡಿ, ಇದು ಸ್ವಲ್ಪ ತಣ್ಣಗಾಗಬೇಕು. ಯಾವತ್ತೂ ಮಸಾಲೆ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ತಣ್ಣಗೆ ಮಾಡಿಕೊಡಿ, ಇಲ್ಲದಿದ್ರೆ ಸಿಡಿತದೆ ಮುಖಕ್ಕೆಲ್ಲ. ಯಾಕಂತಂದರೆ ಮಿಕ್ಸಿನಲ್ಲೂ ಹೀಟೇ ಬರೋದಲ್ವ ಕಡಿಯುವಾಗ. ಸೊ ಇದು ನೋಡಿ ಬಿಸಿ ಇದೆ. ಇವಾಗ ಮೀಡಿಯಮ್ ಬಿಸಿ ಇರುವಾಗಲೇ ಕಡ್ಕೊಳ್ಳೋಣ ನಾವು. ಮೆಣಸು ಹಾಕ್ತಾ ಇದ್ದೀನಿ. ಅದಾದಮೇಲೆ ಹುರ್ಕೊಂಡಿದ್ದೀವಲ್ವ, ಅದಷ್ಟು ಐಟಮನ್ನು ಹಾಕ್ಕೊಳ್ತಾ ಇದ್ದೀವಿ. ನಂತರ ಮೆಣಸು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು. ಓಕೆ, ಯಾರೂ ಹಾಕಲ್ಲ ಪುಳಿ ಮುಂಚಿ ಮಾಡುವಾಗ ಕಡಿಯುವಾಗ. ಓಕೆ, ಇದು ಏನಿದೆ ಬೆಳ್ಳುಳ್ಳಿ 8ರಿಂದ 10, ಹಾಗೆ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಬರುತ್ತಲ್ಲ ಅದು. ನಂತರ 1.5 ಸ್ಪೂನಷ್ಟು ಆಲ್ಮೋಸ್ಟ್ ಜೀರಿಗೆ. ಆಲ್ರೆಡಿ ಇಂಗ್ರೀಡಿಯೆಂಟ್ ನಾನು ನಿಮಗೆ ಹೇಳಿದ್ದೀನಿ ಆವಾಗಲೇ, 1 ಸ್ಪೂನ್ ಇರ್ಬೋದು. ಸೊ ನಂತರ ಇದು ಈರುಳ್ಳಿ ಅರ್ಧ. ನಂತರ ನೋಡಿ ಎಷ್ಟು ಬೇಕು ಅಂತ ಹೇಳಿ ಹುಳಿ. ನಂತರ 1 ತುಂಡು ಶುಂಠಿ. ಇದನ್ನಿಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆಯಿತಾ. ಇದು ಚೆನ್ನಾಗಿ ಪೇಸ್ಟ್ ಆದರೆ ಮಾತ್ರ ಇದರಲ್ಲಿ ನಿಮಗೆ ಟೇಸ್ಟ್ ಬರೋದು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಯಿತಾ. ಒಂದು ಮೇನ್ ಇಂಗ್ರೀಡಿಯೆಂಟ್ ನಾನು ತೋರಿಸ್ಲಿಕ್ಕೆ ಮರ್ತೋದೆ, ಸಾರಿ. ಇದು ಬೂತಾಯಿ ಪದಾರ್ಥ ಅಲ್ವಾ, ಸೊ ಹಾಗಾಗಿ 2 ಇಂಗ್ರೀಡಿಯೆಂಟ್ ನನ್ನಿಂದ ಮಿಸ್ ಆಗಿದೆ. ಸೊ ಹಾಗಾಗಿ ಆವಾಗಲೇ ಮೆಣಸು ತೋರಿಸಿದೆ ನಾನು ನಿಮಗೆ. ಇದು ಇವಾಗ ಏನು
ಹಳದಿ ಟರ್ಮರಿಕ್, ಇದು ಒಂದು 3/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಯಾಕಂತಂದರೆ ಬೂತಾಯಿ ಸ್ವಲ್ಪ ಸ್ಮೆಲ್ಲಿದು ಮೀನಲ್ವಾ, ಸೊ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಇವಾಗ ನಾನು ರುಬ್ಕೊಂಡು ತರ್ತೀನಿ. ಪುಳಿ ಮುಂಚಿ ಅಂತ ಅಂದರೆ ತಿಕ್ಕಿರಲೇಬೇಕು ನಿಮಗೆ ಗ್ರೇವಿ, ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೋಡಿ ನೋಡಿ ನೀರು ಹಾಕ್ಕೊಂಡು ಕಡೀರಿ, ತುಂಬ ಪೇಸ್ಟ್ ಆಗ್ಬೋದು. ಸೊ ಇವಾಗ ನೋಡಿ ನಂದು ಒಂದು ಬ್ಯಾಚ್ ಫುಲ್ ಕಡ್ಕೊಂಡಾಯಿತು. ಈ ಮಿಕ್ಸಿ ಜಾರಿದ್ದು ಎಲ್ಲ ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ನೋಡಿ ಯಾವ ಥರ ಬಂದಿದೆ ನೋಡಿ. ಇದಕ್ಕಿಂತ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ. ಇದು ಮತ್ತೆ ಒಂದು ಕುದಿಲಿಕ್ಕೆ ಇಡುವಾಗ ಉಂಟಲ್ಲ, ಮೆಲ್ಲ ಇಡಿ ಗ್ಯಾಸ್, ಇಲ್ಲಾಂತಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಏನಂತಂದರೆ ಬಿಸಿ ಇದೆ ಮಿಕ್ಸಿನಲ್ಲಿ. ಮತ್ತೊಂದು ಏನಂತಂದರೆ ಇದು ಕುದಿಲಿಕ್ಕೆ ಇಡ್ತೀರಲ್ಲ, ಆ ಟೈಮಲ್ಲಿ ಗ್ಯಾಸ್ ಹತ್ರನೇ ಇರಬೇಕು ನೀವು, ಗೊತ್ತಾಯ್ತಾ? ನಿಮಗೆ ತೀರಾ ಗಟ್ಟಿ ಆಗ್ತಾ ಇದೆ ಅಂದ್ಕೊಂಡ್ರೆ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಿದ್ರೆ, ಓಕೆ? ಯಾಕಂತಂದರೆ ಒಂದು 1/4 ಲೋಟ ನೀರು ಆ್ಯಡ್ ಮಾಡ್ತೀನಿ ನಾನು ನೋಡಿ. ಯಾಕಂತಂದರೆ ಮೀನು ಸ್ವಲ್ಪ ನೀರು ಬಿಟ್ಕೊಳ್ತದೆ ಬೇಯುವಾಗ. ಇವಾಗಲೇ ಉಂಟಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ ಏನಿತ್ತಲ್ವ, ಶುಂಠಿ, ಕಾಯಿ ಮೆಣಸು ಹಾಗೆ ಈರುಳ್ಳಿ ಹಾಕಿ ಒಂದು ಮಿಕ್ಸ್ ಕೊಡಿ ನೋಡಿ. ಇವಾಗ ಈ ಥರ ಕುದಿ ಬರ್ತಾ ಇದೆ. ಈ ಥರ ಕುದಿ ಬರ್ತಾ ಇರುವಾಗ ಈ ಗ್ಯಾಸನ್ನು ಸ್ವಲ್ಪ ಮೆಲ್ಲ ಇಟ್ಕೊಳ್ಳಿ. ಮೆಲ್ಲ ಇಟ್ಕೊಂಡು ಈ ಥರ ನೋಡಿ ಫಿಶನ್ನು ಅಲ್ಲೆಲ್ಲ ಉದುರಿಸ್ಕೊಂಡು ಹೋಗಿ ನೋಡಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅದರದ್ದು ಸಾರು. ಪುಳಿ ಮುಂಚಿ ಫಿಶ್ಶಿದ್ದು ಪಾತ್ರೆನ ಇಷ್ಟು ಜಸ್ಟ್ ಹೀಗೆ ಮಾಡಿ. ಯಾಕಂತಂದರೆ ಒಂದು ಮೀನಿಗೆ ಒಂದು ಮೀನು ಒಂದಕ್ಕೊಂದು ಮಸಾಲೆ ಹಿಡ್ಕೊಳ್ತದೆ. ಬಿಸಿ ಇದೆ. ಕೆಲವರು ನಾನು 1-2 ಕಡೆನಲ್ಲಿ ಕೇಳಿದ್ದೀನಿ, ಅಂತಂದರೆ ಇದಕ್ಕೆ ಹೋಟ್ಲಲ್ಲಿ ನಾನು 1-2 ಕಡೆನಲ್ಲಿ ಕೇಳಿದ್ದೀನಿ ಹೋಟ್ಲಲ್ಲಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ತಾರೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೂ ಕೇಳಿದ್ದೀನಿ. ನಾನು ಟ್ರೈ ಮಾಡಲಿಲ್ಲ ಎಷ್ಟೋ ತನಕ. ಒಂದ್ಸತಿ ಅದನ್ನು ಟ್ರೈ ಮಾಡಬೇಕು ನನಗೆ ನೋಡಿ. ಒಂದ್ಸತಿ ಈ ಥರ ತಿರುಗಿದ್ಮೇಲೆ ಮತ್ತೆ ಹೀಗೆ ತಿರುಗ್ಕೊಳ್ಳಿ, ಗೊತ್ತಾಯ್ತಾ? ನೋಡಿ ಇವಾಗ ಕುದೀತಿರುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಕಾಣಿಸ್ತಾ ಇದೆಯಾ ಕಲರ್ ಯಾವ ಥರ ಬಂದಿದೆ ಅಂತ ನೋಡಿ. ನಾನು ಬೆವರಿ ಹೋದೆ ಸಾರಾಗುವಾಗ. ಬಿಕಾಸ್ ನಾನು ಫ್ಯಾನ್ ಹಾಕಿದರೆ ಗ್ಯಾಸ್ ಸ್ವಲ್ಪ ಆಚೀಚೆ ಇದಾಗತ್ತಲ್ಲ, ಸೊ ಹಾಗಾಗಿ ಹಾಕಲಿಲ್ಲ. ಅಲ್ಲೊಡೆ ಹೋಗಿ ನೀವು ಅಡಗಿ ಕೂತ ಹೆಂಚಿನೇ ದಾದ. ಸೊ ಮತ್ತೆ ಒಂದ್ಸತಿ ತಿರುಗ್ತೇನೆ ನಾನು. ಆಗ ಒಂದು ಒಳ್ಳೆ ಒಂದು ಅಂದರೆ ಮಿಕ್ಸ್ ಬರುತ್ತೆ, ಅದು ಎಲ್ಲ ಫಿಶ್ಶಿಗೆ ಹಿಡ್ಕೊಳ್ಳೋದಲ್ವ. ನಾನು ಒಂದ್ಸತಿ ನೋಡೋದು ಅಂದರೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣವಾ ಅಂತ ಹೇಳಿ, ಮತ್ತೆ ಪುನಃ ಹಾಳಾಗತ್ತೇನೋ ಅಂತ ಹೇಳಿ. ಅಮ್ಮ ಒಂದೆರಡು ಚೂರು ಪುಳಿ ಮುಂಚಿಗೆ ಬೇಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪಲ್ಲ ಪಾಡೋಡೆ. ಎಸ್, ಅಮ್ಮ ಹೇಳ್ತಾ ಇದ್ದಾರೆ ಹಾಕು ಅಂತ ಹೇಳಿ. ಒಂದ್ಸತಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ, ಆಯಿತಾ? ಸೊ ಲೆಟ್ಸ್ ಸ್ಟಾರ್ಟ್ ಎಕ್ಸ್ಪರಿಮೆಂಟ್. ಸೊ ಇವಾಗ ಕುದೀತಾ ಇದ್ದ ಹಾಗೆ ಸ್ವಲ್ಪ ಬೇಸೊಪ್ಪು ಹಾಕ್ಕೊಂಡೆ ನಾನು. ಅಮ್ಮ ಹೇಳಿದರು, ದೊಡ್ಡಮ್ಮ ಹಾಕ್ತಾರಂತೆ. ನನ್ನ ದೊಡ್ಡಮ್ಮ ಇದ್ದಾರೆ, ಅಮ್ಮನ ಅಕ್ಕ. ಅವರು ತುಂಬಾ ಹಾಗೆ ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಆಯಿತಾ? ನನ್ನ ಅಮ್ಮಂದು ಅಕ್ಕ, ಅವರು ತುಂಬಾ ಒಳ್ಳೆ ಅಡುಗೆ ಮಾಡ್ತಾರೆ. ಎಲ್ಲ ಥರದ ಅಡುಗೆನೂ ಬರುತ್ತೆ ಅವರಿಗೆ. ದೊಡ್ಡಮ್ಮ ಹಾಕ್ತಾರಂತೆ ಯಾವತ್ತು ಪುಳಿ ಮುಂಚಿ ಮಾಡುವಾಗ. ಈ ಥರನೂ ಮಾಡ್ತಾರಂತೆ ಅವರು ಪುಳಿ ಮುಂಚಿ. ಬಟ್ ನಾನು ಕೇಳಿದ್ದು ಮಾತ್ರ ಹೋಟ್ಲಲ್ಲಿ ಹಾಕ್ತಾರೆ ಪುಳಿ ಮುಂಚಿ ಎಲ್ಲ ಮಾಡುವಾಗ, ಅದು ಮಸಾಲ ಫ್ರೈದು ಟೇಸ್ಟ್ ಕೊಡುತ್ತೆ ಅಂತ ಹೇಳಿ.
ನೋಡೋಣ, ಒಂದ್ಸತಿ ನಾನು ಟ್ರೈ ಮಾಡ್ತೀನಿ ಹಾಕಿ ಅಂತ ಹೇಳಿ ಟ್ರೈ ಮಾಡೇ ಬಿಟ್ಟೆ. ಯಾವ ಥರ ಬರುತ್ತೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಒಂದು ಮಿಕ್ಸ್ ಕೊಟ್ಟೆ, ನೋಡೋಣ ಯಾವ ಥರ ಬರುತ್ತೆ ಅಂತ. ಟೇಸ್ಟ್ ನೋಡಲಿಕ್ಕೆ ನಾವು ರೆಡಿ ಆದ್ವಿ. ಸೊ ಫ್ರೇಗ್ರೆನ್ಸ್ ಸಾಲಿಡ್ ಓಕೆ. ನೋಡಿ, ನಾನು ಅದನ್ನು ಮಿಕ್ಸಪ್ ಮಾಡಿದೆ. ಇಲ್ಲಿದ್ರೆ ನಿಮ್ಗೆ ಯಾವಾಗಲೇ ತೋರಿಸ್ತಾ ಇದೆ. ನೋಡಿ, ಈ ಥರ ಬಂತು ನೋಡಿ. ಫೈನಲಿ ಹೋಟೆಲ್ ಸ್ಟೈಲ್ ತರುಬುತ್ತಾಯಿ ಪುಳಿ ಮುಂಚೆ ರೆಡಿ ಆಯಿತು. ಅದು ನೋಡಿ, ಲಾಸ್ಟ್ 2 ಇಂಗ್ರೀಡಿಯೆಂಟ್ ನಾನು ನಿಮ್ಮ ಹತ್ರ ಮಿಸ್ ಮಾಡಿದ್ದೀನಿ. ಬಟ್ ಅದನ್ನು ನೀವು ಹಾಕ್ಕೊಳ್ಳಿ, ಆಪ್ಷನಲ್, ಪ್ಯೂರ್ಲಿ ಆಪ್ಷನಲ್. ಬೇಕಿದ್ರೆ ಹಾಕ್ಕೊಳ್ಳಿ. ಅಮ್ಮ ಹೇಳಿದರು ದೊಡ್ಡಮ್ಮ ಹಾಕ್ತಾರೆ ಪದಾರ್ಥಕ್ಕೆ, ಆ ಥರನೂ ಮಾಡ್ತಾರೆ ದೊಡ್ಡಮ್ಮ ಅಂತ ಹೇಳಿ. ಅದು ಮಸಾಲ ಫ್ರೈ ಟೇಸ್ಟ್ ಕೊಡುತ್ತೆ ಅಂತ. ಸೊ ಹಾಗಾಗಿ ನಾನು ಹಾಕಿ ಟ್ರೈ ಮಾಡಿದೆ. ನಾನು ಟೇಸ್ಟ್ ಮಾಡಿಲ್ಲ ಇನ್ನು. ಸೊ ಇಬ್ಬರನ್ನ ಟೇಸ್ಟಿಗೆ ಕರೆದಿದ್ದೀನಿ, ನೋಡುವ ಹೇಳಿ. ಹಾಗಾಗಿ ಫ್ಲೇವರ್ ಅಂತೂ ಜೋರಾಗಿ ಹೊಡಿತಾ ಇದೆ. ಸೊ ಇಬ್ರು ಗೆಸ್ಟ್ ಬಂದಿದ್ದಾರೆ ತಿನ್ಲಿಕ್ಕೆ. ನೋಡು, ಮಗಳು ಮಲ್ಗಿ ಆಗಿದೆ. ನೋಡು, ಟೇಸ್ಟ್ ಮಾಡಿ. ಫಸ್ಟ್ ಅವನು ಟೇಸ್ಟ್ ಮಾಡ್ತಾನೆ ಅಂತೆ. ಫಸ್ಟ್ ಕೈ ತೂಲ ಎಂಚಾಡ್ತಾನಂತ. ಅದೇ ನಮ್ಮದ್ರಲ್ಲಿ ಸತ್ತೋದವರಿಗೆ ಇಡ್ಲಿಕ್ಕೆ ಉಂಟು ಸೈಡಲ್ಲಿ ಸ್ವಲ್ಪ. ಅದು ಇಡದಿದ್ರೆ ಈಗ ಇವಳು ಟೇಸ್ಟ್ ಮಾಡ್ತಾಳೆ. ಸಾಲಿಡ್ ಅದ, ಅದ್ಭುತ, ತುಂಬಾನೇ ಸಾಲಿಡ್ ಆಗಿದೆ ಆಯ್ತಾ. ನನಗೆ ಗೊತ್ತಿರಲಿಲ್ಲ ಎಷ್ಟು ಒಳ್ಳೆ ಔಟ್ಕಮ್ ಬರುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಅದು ಒಂದು ಮೆಣಸು ಹಾಕಿ ಮಾಡ್ತೀವಲ್ವ, ಅದು ನಂದು ಆ್ಯಕ್ಚುಲಿ ಪರ್ಸ್ನಲ್ ರೆಸಿಪಿ, ಯಾರು ಹೇಳ್ಕೊಟ್ಟಿರೋದಲ್ಲ ನನಗೆ. ಒಂದು ಕಾಯಿ ಮೆಣಸು ಹಾಕಿದರೆ ಯಾವತ್ತೂ ಹಾಗೆ ಮೀನು ಸಾರಿಗೆ ಕಡಿಯುವಾಗ ಒಂದು ಕಾಯಿ ಮೆಣಸು ಹಾಕಿ, ಅಂದರೆ ಈ ಥರ ಪುಳಿ ಮುಂಚಿ ಮಾಡ್ತೀನಲ್ಲ ಅವಾಗ ತುಂಬ ಮೀನಿದ್ರೆ 2-3 ಹಾಕ್ಬೋದು. ಇಲ್ಲಾಂತಂದರೆ ಈಗ ನಮಗೆ ಒಂದು ಸ್ವಲ್ಪ ಇದ್ದಿದ್ದಲ್ವ ಮೀನು, ಹಾಗಾಗಿ ಒಂದು ಮೆಣಸಿನಕಾಯಿ ಹಾಕಿದ್ದೀವಿ. ಅದ್ಭುತ ರೀ, ನಿಜವಾಗ್ಲೂ ಅದ್ಭುತ. ನಾರ್ಮಲ್ ಪುಳಿ ಮುಂಚಿ ಎಲ್ಲರೂ ಮಾಡ್ತಾರೆ, ಬಟ್ ಅದರಲ್ಲೂ ಟ್ವಿಸ್ಟ್ ಕೊಟ್ಟು ನಮ್ಮ ಎಕ್ಸ್ಟ್ರಾ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡೋದು ಆರ್ಯಹಿ ಫ್ಯಾಮಿಲಿ ನೆಸ್ಟಲ್ಲಿ ಮಾತ್ರ. ಓಕೆ, ಸೊ ಹಾಗಾಗಿ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಟ್ವಿಸ್ಟಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಫುಡ್ಡಿಗೋಸ್ಕರ ಆರ್ಯಹಿ ಫ್ಯಾಮಿಲಿ ನೆಸ್ಟ್ ಯೂಟ್ಯೂಬ್ ಚಾನಲನ್ನು ಯಾವತ್ತು ಇದೇ ಥರ ಪ್ರೋತ್ಸಾಹಿಸಿ ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ. ಓಕೆ, ಸೊ ಟ್ರೈ ಮಾಡಿ ಟೇಸ್ಟ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ನನಗೂ ಹೇಳಬೇಕು ಆಯಿತಾ. ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.